ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ ಜಿಲ್ಲಾ ಸಮಾವೇಶವನ್ನು ಸಿಂದಗಿ ತಾಲೂಕಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಅದು ನಮಗೆ ಸಂತಸದ ವಿಷಯ. ಆದರೆ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ಗಿಂತ ಒಂದು ಜಿಲ್ಲಾ ಸಮಾವೇಶವನ್ನು ಸಾಹಿತ್ಯ ಪರಿಷತ್ತನ್ನು ಇವತ್ತಿನ ಸಿಂದಗಿಯಲ್ಲಿ ಮಾಡ್ತಾ ಇದ್ದಾರೆ. ಆದರೆ ನನಗೊಂದು ಗೊತ್ತಾಗ್ಲಾಗುತ್ತಿಲ್ಲ. ಯಾಕೆ ಗೊತ್ತಾಗ್ಲಾಗುತ್ತಿಲ್ಲಪ್ಪ ಅಂತಂದ್ರೆ, ಇದು ಕನ್ನಡ ಸಾಹಿತ್ಯ ಪರಿಷತ್ತಪ್ಪ ಅಂತಂದ್ರೆ ಎಲ್ಲ ಸರ್ವ ಜನಾಂಗದ ಜನರನ್ನು ಕರೆದುಕೊಂಡು ಮಾಡಿರ್ತಕ್ಕಂಥ ಸಾಹಿತ್ಯ ಪರಿಷತ್ತು. ಒಂದು ಪಕ್ಷಕ್ಕಾಗಲಿ ಒಂದು ಜಾತಿಗಾಗಿ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಆದರೆ ಇವತ್ತಿನ ಸಿಂದಗಿಯಲ್ಲಿ ನಡೀತಿರ್ತಕ್ಕಂಥದ್ದು ಇದು ಒಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಲ್ಲ, ಒಂದು ಬಹಿರಂಗವಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಸಮಾವೇಶ ಅಂಥೇಳಿ ಇವತ್ತಿನ ದಿನ ನಾನು ಹೇಳಕ್ಕೆ ಹೇಳ್ತಾ ಇದ್ದೀನಿ. ಇದು ಯಾಕಪ್ಪ ಅಂದರೆ, ಈ ಕಾರ್ಡ್ನಲ್ಲಿ ನೀವು ನೋಡಿದಾಗ 90% ಜಾಸ್ತಿಯಾಗಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮುಖಂಡರುಗಳ ಹೆಸರಿದೆ. ಅದಕ್ಕೆ ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಮಾಡಿರ್ತಕ್ಕಂಥ ಸಮಾವೇಶಗಳನ್ನು ಕನ್ನಡ ಪರ ಸಂಘಟನೆಗಾರರನ್ನ ಒಬ್ಬ ಗ್ರಾಮ ಘಟಕದ ಅಧ್ಯಕ್ಷನೇ ಹಿಡ್ಕೊಂಡು ಒಬ್ಬ ಜಿಲ್ಲಾ ಅಧ್ಯಕ್ಷನವರೆಗೂ ಮತ್ತು ರಾಜ್ಯದ ನಮ್ಮ ಸಿಂದಗಿ ತಾಲೂಕಿನಲ್ಲಿ ಇರತಕ್ಕಂಥ ಜಿಲ್ಲಾಧ್ಯಕ್ಷರುಗಳಿಗೂ ಮತ್ತು ತಾಲೂಕು ಅಧ್ಯಕ್ಷರುಗಳಿಗೆ ಬರಮಾಡುವಂಥ ವ್ಯವಸ್ಥೆ ಇತ್ತು. ಆದರೆ ಇವತ್ತಿನ ದಿನ ಈ ಕಾರ್ಡ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಒಬ್ಬ ಕನ್ನಡ ಪರ ಸಂಘಟನೆಗಾರರ ಹೆಸರು ಯಾವ ಥರ ಹಾಕಿದ್ದಾರಪ್ಪ ಅಂದ್ರೆ, ಅಲ್ಲೊಂದು ಇಲ್ಲೊಂದು ಕೋರಂ ಭರ್ತಿಗಾಗಿ ಹಾಕಿದ್ದಾರೆ. ಅದಕ್ಕೆ ನಾನು ತೀವ್ರವಾಗಿ ಈ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ಗೆ ನಾನು ವಿರೋಧವನ್ನು ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ನಮ್ಮ ರಮೇಶ್ ಜಿಗ್ಜಿನ್ಗಿ ಸಾಹೇಬರು ಸುಮಾರು ಅವರ ಜೀವನವೇ ರಾಜಕೀಯ ಜೀವನದಲ್ಲಿ ಮುಪ್ಪಾಗಿರತಕ್ಕಂಥ ಹಿರಿಯ ರಾಜಕಾರಣಿ ವ್ಯಕ್ತಿ. ಯಾರು? ನಮ್ಮ ರಮೇಶ್ ಜಿಗ್ಜಿನ್ಗಿ ಸಾಹೇಬರು. ಅವರನ್ನ ಒಬ್ಬ ಸಂಸದರು, ಒಬ್ಬ ಜಿಲ್ಲಾ ಸಂಸದರು, ಈ ನಮ್ಮ ಸಿಂದಗಿ ತಾಲೂಕಿನಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮೂರು ಸಲ ಸಂಸದರಾಗಿರ್ತಕ್ಕಂಥವ್ರು, 4 ಸಲ ಸಂಸದರಾಗಿರ್ತಕ್ಕಂಥವ್ರು. ಅಂಥ ಸಂಸದರನ್ನ ಹೆಸರು ಬಿಡ್ತಾ ಇದ್ದೀರಿ ಅಂತಂದ್ರೆ, ಅವರೊಬ್ಬರು ದಲಿತ ಸಮಾಜಕ್ಕೆ ಸೇರ್ಪಡೆ ಆಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಬಿಟ್ಟರು, ಅಥವಾ ಒಬ್ಬ BJP ಸಂಸದರು ಅನ್ನೋದಕ್ಕೆ ಬಿಟ್ಟರು, ಅಥವಾ ಇದೊಂದು ಕಾಂಗ್ರೆಸ್ ಸಮಾವೇಶ ಮಾಡಬೇಕು ಅಂತ ಅನ್ಕೊಂಡಿದ್ರು ಬಿಟ್ಟಿದ್ರು ಅಂತ ಹೇಳಿ. ಮಾನ್ಯ ಶಾಸಕರು, ಸಿಂದಗಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥವ್ರು ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡ್ತಾರ. ಆ ಪ್ರೆಸ್ ಮೀಟ್ ಮೇಲೆ ಅವ್ರು ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತಾರ, ಈ ಒಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಕನ್ನಡ ಪರ ಹೋರಾಟಗಾರರು ಮತ್ತು ಅದರ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರು ಇದ್ರು ಅಂತ ಹೇಳಿ ಅವರ ಅಕೌಂಟ್ಗೆ ಬಂದಿದೆ. ದಯವಿಟ್ಟು ನನ್ನ ಪತ್ರಿಕಾ ಮಿತ್ರದವರಿಗೆ ಒಂದು ಮಾತನ್ನು ಹೇಳ್ತೀನಿ. ಅವರು ಬಿಟ್ಟಿರ್ತಕ್ಕಂಥದ್ರಲ್ಲಿ ಒಬ್ಬ ಕನ್ನಡ ಪರ ಹೋರಾಟಗಾರ ಆಧಾರ, ಒಬ್ಬ ಕನ್ನಡ ಪರ ಹೋರಾಟಗಾರ ಆ ಪ್ರೆಸ್ ಮೀಟ್ನಲ್ಲಿ ಇಲ್ಲ. ಒಬ್ಬ ಕನ್ನಡ ಪರ ಹೋರಾಟಗಾರರಿಗೆ ಹೇಳದನೆ ಮಾಡ್ತಾ ಇರ್ತಕ್ಕಂಥದ್ದು ಅದು ಖಂಡನೀಯ. ಮತ್ತು ಇನ್ನೊಂದು, BJPದಲ್ಲಿ ಇರ್ತಕ್ಕಂಥ ಕನ್ನಡ ಪರ ಹೋರಾಟಗಾರರ ಮೇಲೆ ಅವರನ್ನು ಕೀಳಾಗಿ ನೋಡ್ತಾ ಇದ್ದೀವಿ. ಎಲ್ಲೋ ಒಂದು ಮೂಲೆಯಾಗಿ ಹೆಸರು ಹಾಕೊಂಡು ಅದಾರ ಇವರು ಒಬ್ರು ಭರ್ತಿಗೆ. ಒಬ್ಬ ಕನ್ನಡ ಪರ ಹೋರಾಟಗಾರ ಯಾವ ಸಂಘಟನೆ ಅದರಲ್ಲಿ ಅದಾನ ಅನ್ನೋದಕ್ಕ ಆ ಸಂಘಟನೆಯಲ್ಲಿ ಇರ್ತಕ್ಕಂಥ ಅವನ ಹೆಸರನ್ನು ಹಾಕ್ಬೇಕು. ಇವತ್ತಿನ ಎಲ್ಲಾ ತಾಲೂಕು ಅಧ್ಯಕ್ಷರುಗಳನ್ನ ಹೆಸರನ್ನು ಹಾಕೊಂಡಿರಿ, ಅವ್ರ ಹೆಸರು ಮಾತ್ರ ಹಾಕೊಂಡಿರಿ. ಅವ್ರ ಹುದ್ದೆ ಏನು ಹೇಳ್ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡರು ಬಣ್ಣದ ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತು ಇಬ್ರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದಾಗಿರ್ತಕ್ಕಂಥ ಅಧ್ಯಕ್ಷ ಸದ್ದಾಂ ಮಾಲ್ಗೂರ, ಕರ್ನಾಟಕ ನವನಿರ್ಮಾಣ ಸೇನೆ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಗದ್ದರ್ಗಿ, ಜಿಲ್ಲಾ ಗೌರವ ಅಧ್ಯಕ್ಷರಾದ ಶ್ರೀಕಾಂತ್ ಬಿಜಾಪುರ, ಕರ್ನಾಟಕ ರಣದೀಪುರ ಉತ್ತರ ಕರ್ನಾಟಕ ಅಧ್ಯಕ್ಷ ಸಂತೋಷ್ ಮಣಿಗೇರಿ, ಸಂತೋಷ್ ಪಾಟೀಲ್ ಡಂಬಳ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಚಾಲಕರು, ಸಿದ್ದು ಬುಳ್ಳ ಜಿಲ್ಲಾ ಗೌರವ ಅಧ್ಯಕ್ಷರು. ಇದನ್ನ ನೀವು ಹೇಳದೇನೆ ಸುಮ್ಮನೆ ಅವರು ಕೋರಂ ಭರ್ತಿಗಾಗಿ ಹಾಕಿದ್ರ ಇದು ಸಾಹಿತ್ಯ ಸಮ್ಮೇಳನ ಅಂತ ಹೆಂಗೆ ಅನಿಸ್ಕೊತಿದ್ವಿ? ಸಾಹಿತ್ಯ ಸಮ್ಮೇಳನ ಅಂತಂದ್ರ ಎಲ್ಲಾ ಸಮಾಜದವ್ರನ್ನ ಎಲ್ಲಾ ಸಮಾಜನೂ ಒಳಗೊಳ್ಬೇಕು. ಇವತ್ತಿನ ಕುರುಬ ಸಮಾಜ ಐತಿ, ತಳವಾರ ಸಮಾಜ ಐತಿ, ದಲಿತ ಪರ ಸಂಘಟನೆಗಳದಾವ, ಪಂಚಮಸಾಲಿ ಸಮಾಜ ಐತಿ, ರೆಡ್ಡಿ ಸಮಾಜ ಐತಿ, ಎಲ್ಲಾ ಸಮಾಜದವರ ಅಧ್ಯಕ್ಷರುಗಳದಾರ, ಮತ್ತು ವಕೀಲರ ಸಂಘಟನೆಗಳನ್ನ ಐತಿ. ನೀವು ಯಾರನ್ನ ಕರೆದಿರಿ? ನಿಮ್ಮ ತಾಲೂಕಾ ಬಾಡಿ ಕಮಿಟಿ, ಜಿಲ್ಲಾ ಬಾಡಿ ಕಮಿಟಿ ಬರ್ತೀರಿ, ಕುಂದಿರ್ತೀರಿ, ಮೀಟಿಂಗ್ ಮಾಡ್ತೀರಿ, ಹೋಗ್ತೀರಿ.
ಯಾವ ಆಧಾರ ಮೇಲೆ ಇದು ಸಾಹಿತ್ಯ ಸಮ್ಮೇಳನ? ಸಿಂಧಿ ನೂರಾರು ಜನ ಅದಾರ, ಅದರಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಹೆಸರುಗಳನ್ನು. ಇದು ಸಾಹಿತ್ಯ ಸಮ್ಮೇಳನ ಸಿಂಧಗಿ ತಾಲೂಕಿನಲ್ಲಿ ಮಾಡಿದ್ರ ಇದಕ್ಕೆ ಸಿಂಧಗಿ ತಾಲೂಕಿನವ್ರದ್ದು ಇರತಕ್ಕಂಥ 75% ಸಿಂಧಗಿ ತಾಲೂಕಿನವ್ರಿಗೆ ಕೊಡಬೇಕು. 75% ಸಿಂಧಗಿ ತಾಲೂಕಿನ ಜನಾಂಗಕ್ಕೆ ನಮ್ಮಲ್ಲಿ ಇರ್ತಕ್ಕಂಥವರನ್ನ ವೇದಿಕೆಯನ್ನು ಹಂಚ್ಕೊಳ್ಳಕ್ಕಾಗಲಿ ಅಥವಾ ಈ ಸಮ್ಮೇಳನಕ್ಕಾಗಿ ಅವರನ್ನು ಆಹ್ವಾನ ಮಾಡಬೇಕು. ಹಿರಿಯ ಸಾಹಿತಿಗಳಿಗೆ ಹೆಸರಿಲ್ಲ. ಕನ್ನಡದ ಬಗ್ಗೆ ಅನುಕಂಪ ಇರತಕ್ಕಂಥವ್ರು ಎಲ್ಲರೂ ಯಾರ ಹೆಸರುಗಳನ್ನು ಇದರಲ್ಲಿ ಪಡಿಶೆಟ್ಟಿ ಸರ್ ಹೆಸರಿಲ್ಲ, ಮತ್ತು ಕಟ್ಟಿ ಸರ್ ಅವ್ರದ್ದಿಲ್ಲ, ಇನ್ನೂ ತುಂಬ ಜನ ಇದ್ದಾರೆ. ಅವ್ರದ್ದೆಲ್ಲನೂ ನೀವು ಹಿರಿಯ ಸಾಹಿತಿಗಳನ್ನು ಕನ್ನಡದಲ್ಲಿ ಇರ್ತಕ್ಕಂಥ ಅಚ್ಚು ಕನ್ನಡದಲ್ಲಿ ಪ್ರಸಿದ್ಧಿ ಸಿಕ್ಕಂಥವ್ರನ್ನ ಅಂಥವ್ರನ್ನ ದೂರಿಟ್ಟು ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಇದು ಎಷ್ಟರ ಮಟ್ಟಿಗೆ ಸಾಹಿತ್ಯ ಸಮ್ಮೇಳನ? ಇದಕ್ಕೆ ಬರುವಂಥ ದಿನ 21ನೇ ತಾರೀಕು ನೀವೇನು ಮಾಡ್ತಾ ಇದ್ದೀರಿ, ಈ ಸಾಹಿತ್ಯ ಸಮ್ಮೇಳನ ಕೂಡಲೇ ರದ್ದಾಗಬೇಕು. ಯಾಕೆ ಇನ್ನೊಂದನ ವಿಷಯ ಹೇಳ್ಬೇಕಪ್ಪ ಅಂತಂದ್ರೆ, ಇದು ಸಾಹಿತ್ಯ ಸಮ್ಮೇಳನ ಸಿಂದಗಿಯಲ್ಲಿ ನಡೀಲಾಕತ್ತೈತಿ. ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ತಕ್ಕಂಥ ಅಶೋಕ್ ಮನಗೊಳಿ ಅವರು ಕಾಂಗ್ರೆಸ್ ಪಕ್ಷದವರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಹಸಂಪೀರ್ ವಾಲಿಕರ್ ಅವರು ಕಾಂಗ್ರೆಸ್ ಪಕ್ಷದವರು, ಸಿಂದಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ವೈಸಿ ಮಯೂರ್ ಸರ್ ಅವರು ಕೂಡ ಕಾಂಗ್ರೆಸ್ನವರು. ಇದು ಕಾಂಗ್ರೆಸ್ಮಯವಾಗಿ ಹೊರಹೊಮ್ಮಲಾಗತೈತಿ. ಇದನ್ನು ಕೂಡಲೇ ಅನ್ನೋದಕ್ಕಿಂತ ಮೊದಲು ಈ ಸಾಹಿತ್ಯ ಪರಿಷತ್ತಕ್ಕೆ ಈ ಸಮ್ಮೇಳನಕ್ಕೆ ನಾನು ಬರೋದಿಲ್ಲ ಮತ್ತು ನಾವು ಕನ್ನಡ ಪರ ಹೋರಾಟಗಾರರು ಬರೋದಿಲ್ಲ. ಅವರವ್ರು ಯಾರು ಇಷ್ಟ, ನಾ ಯಾರಿಗೂ ಹೋಗು ಬೇಡ ಅಂತಲ್ಲ, ನಾವು ಸ್ವ ಇಚ್ಛೆಯಿಂದ ನಾವು ಕೆಲವೊಂದು ಕನ್ನಡ ಪರ ಹೋರಾಟಗಾರರು ನಾವು ಬರೋದಿಲ್ಲ. ಇದಕ್ಕೆ ಈ ಸಾಹಿತ್ಯ ಸಮ್ಮೇಳನಕ್ಕೆ ನಾವು ಬರೋದಿಲ್ಲ ಅಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ. ಮತ್ತೆ ಈ ಒಂದು ಸಾಹಿತ್ಯ ಸಮ್ಮೇಳನ ಆಗ್ಬೇಕಂತಂದ್ರೆ ಒಂದು ಅರ್ಥಗರ್ಭಿತವಾಗಿ, ಒಂದು ಪೂರ್ವ ನಿಯೋಜಿತವಾಗಿ ಒಂದು ಸಾಹಿತ್ಯ ಸಮ್ಮೇಳನ ಮಾಡಿ. ಇದು ಹೆಂಗಾಗ್ಯದಪ್ಪ ಅಂತಂದ್ರೆ ಸುಮ್ಮನೆ ಕಾಟಾಚಾರಕ್ಕಾಗಿ ಒಂದು ಜಿಲ್ಲಾ ಕನ್ನಡ ಸಾಹಿತ್ಯ